ಪ್ರಧಾನಿ ಮೋದಿ ಮಾಸ್ಕೋ ಪ್ರವಾಸ ರದ್ದಾಗಿದೆ. ಮೇ 9ರಂದು ನಿಗದಿಯಾಗಿದ್ದ ಪ್ರಧಾನಿ ಪ್ರವಾಸ ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಮೋದಿ. ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ಗಳ ದಾಳಿ ಹಿನ್ನೆಲೆ ಪ್ರಧಾನಿ ಈಗ ಆ ಮಾಸ್ಕೋ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಆಹ್ವಾನವನ್ನು ಕೊಟ್ಟಿದ್ರು, ನೀವು ವಿಕ್ಟರಿ ಪರೇಡ್ನಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಬಟ್ ಈಗ ದೇಶದಲ್ಲಿ ಮಹತ್ವವಾದಂಥ ಬೆಳವಣಿಗೆಗಳು ನಡೀತಾ ಇದೆ. ಈ ಟೈಮ್ನಲ್ಲಿ ಹೋದರೆ ಅದು ಸರಿ ಅನಿಸೋದಿಲ್ಲ ಅನ್ನುವಂಥ ಕಾರಣ ಜೊತೆಗೆ ಈಗ ಅಂತಿಮವಾಗಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಈಗ ಪ್ರಧಾನಿ ಮೋದಿಯವ್ರ ಮೇಲೆ ಒತ್ತಡ ಜಾಸ್ತಿ ಇದೆ. ದೇಶವಾಸಿಗಳು ಕೇಳ್ತಾ ಇದ್ದಾರೆ, ಪ್ರಧಾನಿ ಮೋದಿ ಅವರೇ ಯಾವಾಗ ಉಗ್ರರ ಸಂಹಾರ ಮಾಡೋದು? ಹಾಗಾಗಿನೇ ಈಗ ಎಲ್ಲರೂ ಕೂಡ ದೇಶದ ಭದ್ರತೆ, ಸಾರ್ವಭೌಮತೆ, ರಾಷ್ಟ್ರದ ಹಿತಾಸಕ್ತಿಗಾಗಿ ಕೆಲಸ ಮಾಡಬೇಕಾಗಿದೆ. ಮೇ 9ಕ್ಕೆ ಪ್ರಧಾನಿ ಪ್ರವಾಸ ರದ್ದಾಗಿತ್ತು. ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು. ವಿಕ್ಟರಿ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ಪ್ರಧಾನಿ ಮೋದಿ. ಮಾಸ್ಕೋದಲ್ಲಿತ್ತು, ರಷ್ಯಾ ರಾಜಧಾನಿ ಅಲ್ಲಿತ್ತು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಹ್ವಾನವನ್ನು ಕೊಟ್ಟಿದ್ರು ನರೇಂದ್ರ ಮೋದಿಗೆ. ಆದರೆ ಈಗ ಆ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಮತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ವಾಯು ಮಾರ್ಗಗಳನ್ನು, ಭಾರತಕ್ಕೆ ಇರುವಂತಹ ವಾಯು ಮಾರ್ಗಗಳನ್ನ ಬಂದ್ ಮಾಡಿದೆ. ಅಲ್ಲಿ ಹೇಳಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ಹಾಗಾಗಿನೇ ಕೆಲವು ಮಾಹಿತಿಗಳ ಪ್ರಕಾರ, ಮೂಲಗಳ ಪ್ರಕಾರ ಈ ಸಂದರ್ಭದಲ್ಲಿ ಹೊರದೇಶಗಳಿಗೆ ಪ್ರಧಾನಿಯವರು ಪ್ರವಾಸವನ್ನು ಕೈಗೊಳ್ಳುವುದು ಸೂಕ್ತ ಅಲ್ಲ. ಯಾಕಂದರೆ ಪಾಕಿಸ್ತಾನ ಅಲ್ಲಿರುವಂಥ ಉಗ್ರರು, ಟೆರರಿಸ್ಟ್ಗಳೇನಿದ್ದಾರೆ, ಹೊಂಚು ಹಾಕಿ ಕೂತಿದ್ದಾರೆ. ಈಗ ಪಾಕಿಸ್ತಾನ ಭಾರತದಿಂದ ಬೇರೆ ಬೇರೆ ದೇಶಗಳಿಂದ, ಅಂದರೆ ಈಗ ಪಾಕಿಸ್ತಾನದ ಮೇಲೆ ಹಾದು ಹೋಗುವ ಕೆಲವೊಂದಿಷ್ಟು ಮಾರ್ಗಗಳೇನಿರ್ತಾವಲ್ಲ, ಅದೆಲ್ಲವೂ ಕೂಡ ರದ್ದುಪಡಿಸಿದೆ. ಈಗ ಮೇ 9ಕ್ಕೆ ಹೋಗಬೇಕಾಗಿತ್ತು ಪ್ರಧಾನಿ ಮೋದಿ. ಇಲ್ಲೂ ಕೂಡ ಅವರ ಒಂದು ಉಪಸ್ಥಿತಿ ಬಹಳ ಮುಖ್ಯ ಆಗಿದೆ. ಯಾಕಂದರೆ ಮೊನ್ನೆ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಅವರು ಇಲ್ಲದೇ ಇರೋದಕ್ಕೇ ಸಾಕಷ್ಟು ಟೀಕೆ ಗುರಿಯಾಗಿದ್ದರು. ಅಂಥ ಟೈಮ್ನಲ್ಲಿ ಈಗ ಯುದ್ಧೋನ್ಮಾದ ಭಾರತದಲ್ಲಿದೆ. ನಮ್ಮ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕಾಗಿದೆ, ದೇಶದ ಜನರಿಗೆ ಭರವಸೆಗಳನ್ನು ಕೊಡಬೇಕಾಗಿದೆ, ಸಂದೇಶಗಳನ್ನು ನೀಡಬೇಕಾಗಿದೆ. ಚುನಾವಣಾ ಪ್ರಚಾರ ಅಂತ ಹೋದರೆ ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಪ್ರಧಾನಿಗಳು. ಹಾಗಾಗಿನೇ ಅದನ್ನು ರದ್ದು ಮಾಡಿದ್ದಾರೆ. ಅವತ್ತು ವಿಕ್ಟರಿ ಪರೇಡ್ ಇತ್ತು ಮಾಸ್ಕೋದಲ್ಲಿ. ಅಂದರೆ ನಮ್ಮ ಭಾರತದ ಶಕ್ತಿ ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದನ್ನು ತೋರಿಸ್ಬಿಡಲಿಕ್ಕೆ, ಅಂದರೆ ಒಂದು ಸಂದೇಶವನ್ನು ಕೊಡಲಿಕ್ಕೂ ಕೂಡ ಒಂದು ವೇದಿಕೆಯಾಗಿತ್ತು. ಆದರೆ ಈಗ ಟೆರರಿಸ್ಟ್ಗಳು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಶೋಕದ ವಾತಾವರಣ ಭಾರತದಲ್ಲಿದೆ. ಅದನ್ನು ಗಣನೆಗೆ ತೆಗೆದುಕೊಂಡು, ಅಂದರೆ ಅದನ್ನು ಮನಗಟ್ಟು ಮಾಡಿಕೊಂಡು ಪ್ರಧಾನಿ ಮೋದಿಯವರು ಈಗ ರಷ್ಯಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಯಾಕಂದರೆ ರಷ್ಯಾ ಮತ್ತು ಭಾರತದ ಮಧ್ಯೆ ಉತ್ತಮವಾದಂಥ ಒಡನಾಟ ಇದೆ ಎಲ್ಲ ಥರದಲ್ಲೂ ಕೂಡ. ಪುಟಿನ್ ಜೊತೆಗೂ ಕೂಡ ಮೋದಿಯವರು ಉತ್ತಮ ಸ್ನೇಹ ಬಾಂಧವ್ಯವನ್ನು ಹೊಂದಿದ್ದಾರೆ. ಎಲ್ಲ ಕಾರಣಗಳಿಗೋಸ್ಕರ ಅವರು ಆಹ್ವಾನವನ್ನು ಕೊಟ್ಟಿದ್ದರು. ಆದರೆ ಈಗ ದೇಶದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಗಡಿ ಭಾಗದಲ್ಲಿ ನೋಡ್ತಾ ಇದ್ದೀವಿ, ನಿರಂತರವಾಗಿ ಪಾಕಿಸ್ತಾನದಿಂದ ಪ್ರಚೋದಿತ ಗುಂಡಿನ ದಾಳಿಗಳು, ಕದನ ವಿರಾಮ ಉಲ್ಲಂಘನೆ, ಮತ್ತು ಎಲ್ಲಿ ನಮ್ಮ ಸೈನಿಕರ ಮೇಲೆ ಅಲ್ಲಿ ಭಯೋತ್ಪಾದಕರು ಮತ್ತೆ ಅಟ್ಟಹಾಸವನ್ನು ಮೆರೀತಾರೋ, ಇವೆಲ್ಲದರ ಬಗ್ಗೆ ಸಹಜವಾಗಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆತಂಕಗಳಿದ್ದಾವೆ. ಹಾಗಾಗಿ ಪ್ರಧಾನಿ ಮೋದಿಯವರು ಈ ಸಂದರ್ಭದಲ್ಲಿ ಭಾರತದಲ್ಲಿದ್ದು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತು ಅಲ್ಲಿ ಸೇನಾ ಪಡೆಗಳ ಮುಖ್ಯಸ್ಥರು ಸಭೆ ಮಾಡೋದಾಗಿರ್ಬೋದು, ಸಲಹೆಗಳನ್ನು ಕೊಡೋದು, ಇವೆಲ್ಲವೂ ಕೂಡ ಮಾಡುವಂಥ ಜವಾಬ್ದಾರಿ ಅವ್ರ ಮೇಲಿರೋದ್ರಿಂದಾಗಿ ರಷ್ಯಾ ಪ್ರವಾಸ ಏನಿದೆ ವಿಕ್ಟರಿ ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವರು ಹೋಗ್ತಾ ಇಲ್ಲ. ಯಾಕಂದರೆ ಈಗ ನೋಡಿ, ದೇಶದ ಹಿತಾಸಕ್ತಿ ಅಂತ ಬಂದಾಗ ಎಲ್ಲರೂ ಬೆರಳು ಮಾಡೋದು ಪ್ರಧಾನಿ ಮೋದಿ ಕಡೆಗೆ. ಏನು ಮಾಡ್ತಾ ಇದ್ದಾರೆ ಪ್ರಧಾನಿಗಳು? ಯಾಕಿನ್ನೂ ಸಂಹಾರ ಶುರುವಾಗಿಲ್ಲ? ಯಾಕೆ ಪ್ರತೀಕಾರ ಶುರುವಾಗ್ತಾ ಇಲ್ಲ? ಏನು ಮಾಡ್ತಾ ಇದ್ದಾರೆ?
ಬರೀ ಸಭೆಗಳನ್ನಷ್ಟೇ ಮಾಡ್ತಿದ್ದಾರಲ್ವಾ? 1 ವಾರ ಆಯಿತು, 8 ದಿನ ಆಯ್ತು ಈಗ ಅಟ್ಯಾಕ್ ಆಗಿ. ಈ ರೀತಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ.